ಬೆಂಗಳೂರು ನಗರದ ಆಗಲಿ ರಾಜ್ಯದ ಎಲ್ಲ ಮಹಾಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲರ ಮನವಿ ಮೇರೆಗೆ ನಮ್ಮ ಜನಸಂಖ್ಯೆ ಕಡಿಮೆ ತೋರಿಸಿದಿರಿ ಅನ್ನೋದು ನಮ್ಮ ಮೇಲೆ ಅಪಾದನೆ ಇತ್ತು. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ನಾವು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಡೆಲ್ಲಿಲಿ ಅದನ್ನ ಪರಿಶೀಲನೆ 10 ವರ್ಷ ಆಗೋಗಿದೆ, ಮತ್ತೆ ಜನಸಂಖ್ಯೆ ಮಾಡಬೇಕು ಅಂತೇಳಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನಾನು ಎಲ್ಲರಿಗೂ ಮನವಿ ಮಾಡಿಕೊಳ್ಳೋದು, ಎಲ್ಲ ಜಾತಿಲೂ ಬಡವರಿದ್ದಾರೆ. ಹಿಂದುಳಿದವರು ಅಂದ್ರೆ ಬರೀ ಒಂದೇ ಜಾತಿ ಅಲ್ಲ, ಎಲ್ಲ ಜಾತಿಲೂ ಹಿಂದುಳಿದವರು ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಾವು ಪ್ರತಿಯೊಂದು ಸರ್ವೆನ ಕಂಡಕ್ಟ್ ಮಾಡ್ತಾ ಇದೀವಿ. ಕೋರ್ಟ್ ಅವ್ರು ಹೇಳಿದ್ದಾರೆ ಬಲವಂತ ಮಾಡಬೇಡಿ ಅಂತ. ಆದ್ರೆ ನಾವ್ ಹೇಳ್ತಾ ಇದೀವಿ, ನಮ್ಮ ಸರ್ಕಾರ ಉದ್ದೇಶ ಬಡ ಜನತೆಗೆ ಯಾರು ನೊಂದಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನೀವು ನಮ್ದು ಸೇರಿಸಿಲ್ಲ, ನಮ್ದು ಕರೆದಿಲ್ಲ, ನಮ್ಮನೆಗೆ ಬರಲಿಲ್ಲ ಅನ್ನೋದು ಬಿಟ್ಬಿಡಿ. ಆನ್ಲೈನ್ ಅಲ್ಲೂ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಿಮ್ಮ ಮನೆ ಬಾಗಿಲು ಬಂದು ಸ್ಟಿಕ್ಕರ್ ಹಾಕಿದ್ದೇವೆ. ಆನ್ಲೈನ್ ಅಲ್ಲೂ ಬಂದು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮತ್ತೆ ಬಂದು ಉಳ್ಕೊಂಡೋಗಿ ನಿಮ್ಗೆ ಇನ್ನ 3 ದಿನಗಳ ಕಾಲ ಅವಕಾಶ ಇದೆ. ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಮೀಟಿಂಗ್ ಮಾಡಿ 7 ದಿನ ಮತ್ತೆ ರಜಾ ಕೂಡ ನಾವು ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೆ ರಜಾ ಕೊಡಕ್ ಆಗಲ್ಲ. ನೀವು ಕೂಡಲೇ ಆ 3 ದಿನದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೋಸ್ಕರ, ನಿಮ್ಮ ಸಮಾಜದ ಒಳಿತಿಗೋಸ್ಕರ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಗೆ ಏನು ಅಭಿಪ್ರಾಯ ಇದೆಯೋ ಅದು ತಿಳಿಸಿ. ಯಾವ ಉತ್ತರಕ್ಕೆ ಇದಕ್ಕೆ ಪ್ರಶ್ನೆ ಕೊಡಬೇಕು ಉತ್ತರ ಕೊಡಿ. ಇಷ್ಟ ಇಲ್ವಾ, ನನ್ನ ಇಷ್ಟೇ ಉತ್ತರ ಕೊಡೋದು ಅಂತ ನೀವು ಹೇಳಿ. ಇದು ನಿಮ್ಮೆಲ್ಲರ ಅನುಕೂಲಕ್ಕೆ. ಸೊ ಸರ್ಕಾರದ ಪರವಾಗಿ ಎಲ್ಲ ಶಾಸಕರುಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಯವರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರೂ ಸೇರಿ ಇದರಲ್ಲಿ ಪಾಲ್ಗೊಂಡು ಯಾರು ಇನ್ನು ಉಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಮಾಡಬೇಕು. ಈಗ ಕೆಲವು ಕಡೆ, ಕೆಲವು ಜಿಲ್ಲೆಯಲ್ಲಿ 80% ಆಗಿದೆ, ಕೆಲವು ಕಡೆ 90% ಆಗಿದೆ. ಬೆಂಗಳೂರು ನಗರದಲ್ಲಿ ಕಡಿಮೆ ಆಗಿದೆ. ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಇದು ನಿಮ್ಮ ಸಮಾಜಕ್ಕೆ, ಸಮಾಜದ ಎಲ್ಲ ಬಡವರಿಗೆ ನೀವು ನ್ಯಾಯವನ್ನು ಒದಗಿಸ್ಕೊಡ್ಬೇಕಾದ್ರೆ ಇದರಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಹೇಳಿ ನಮ್ರತೆಯಿಂದ ನಾನು ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ. ಕೆಲವು ಒತ್ತಡ ನಾವು ಪಾಪ ಟೀಚರ್ಸ್ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಸರ್ಕಾರಿ ಸಿಬ್ಬಂದಿಯವರು ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಒಬ್ಬೊಬ್ರು 10, 12, 15 ಮನೆಗಳಿಗೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. All other issue, Mr. H.K. Patil, our law minister, who is a spokesman on behalf of the government, will brief. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.